ನಮಸ್ಕಾರ. ಇವತ್ತು ಮಾರ್ನಿಂಗ್ಗೆ ಎದ್ದು ನಾನು ಕೂಡ ಈ ರೀತಿ ರೆಡಿಯಾಗಿ ಮಕ್ಕಳನ್ನ ಕೂಡ ರೆಡಿ ಮಾಡಿ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದ್ವಿ. ನಮ್ಮ ಮನೆಯವರು ನಾನು ಕೂಡ ಈ ರೀತಿಯಾಗಿ ಕಾಣಿಸ್ತಾ ಇದ್ವಿ. ಹಾಗೆ ಎಲ್ಲಾದರೂ ಸುತ್ತಾಡ್ಕೊ ಬರೋಣ ಅಂತ ಅಂದ್ಕೊಂಡಿದ್ವಿ. ತಿಂಡಿನ ಮುಗಿಸ್ಕೊಳ್ಳೋಣ ಅಂತ ಹೋಟೆಲ್ಗೆ ಬಂದಿದ್ವಿ. ಇದೇ ಆ ಹೋಟೆಲ್ ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ ಹೋಟೆಲ್ ಅಂತ ದೋಸೆ ಹೋಟೆಲ್ ಆಗಿದ್ದು ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ತುಂಬಾ ಲಕ್ಸುರಿಯಾಗಿದೆ. ಮತ್ತು ಸೆಲೆಬ್ರಿಟೀಸ್ ಕೂಡ ತುಂಬ ಜನ ಇಲ್ಲಿ ವಿಸಿಟ್ ಮಾಡಿ ತಿಂದು ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೊಟ್ಟಿದ್ದರು. ಹಾಗಾಗಿ ನಮ್ಮ ಮನೆಯವರು ಇವತ್ತು ಅಲ್ಲಿ ಕರ್ಕೊಂಡೋಗಿದ್ರು. ಬಟ್ ನನಗೆ ಅಷ್ಟು ಹೋಟೆಲ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಯಿತು ಒಂದು ದೋಸೆ ತೊಗೊಳ್ಳೋಕ್ಕೆ. ಮತ್ತು ಟೇಸ್ಟ್ ಕೂಡ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ದೋಸೆ ಚೆನ್ನಾಗಿದೆ, ಬಟ್ ಅದಕ್ಕೆ ಹಾಕಿರೋ ಚಟ್ನಿ ಆಗಲಿ ಸಾಗು ಆಗಲಿ ನನಗೆ ಇಷ್ಟ ಆಗಲಿಲ್ಲ. ಓಕೆ ಅಂತ ಹೇಳ್ಬೋದು. ಏನು ದೋಸೆ ಸೈಜ್ ಕೂಡ ತುಂಬಾ ಚಿಕ್ಕದು. ಹೊಟ್ಟೆ ಏನು ತುಂಬಲ್ಲ, ಏನೋ ಒಂದು ಕ್ರೇವಿಂಗೋಸ್ಕರ ತಿನ್ಬೋದು ಅಷ್ಟೇ, ಟೇಸ್ಟಿಗೋಸ್ಕರ. ಈಗ ಮಕ್ಕಳಿಗೆ ಕೂಡ ಊಟ ಮಾಡಿಸ್ಕೊಂಡು ನಾವು ಕೂಡ ಊಟ ಮಾಡಿ ಈಗ ಅಲ್ಲಿಂದ ನೇರವಾಗಿ ಜಮಿನಿ ಸರ್ಕಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಚಿಕ್ಕ ವಯಸ್ಸಿಂದನೂ ನಾನು ಸರ್ಕಸ್ ಅನ್ನೋದನ್ನ ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸರ್ಕಸ್ಸು ಹೊರಗಡೆಯಿಂದ ಅಥವಾ ಒಳಗಡೆಯಿಂದ ಹೇಗೆ ಕಾಣುತ್ತೆ ಅನ್ನೋದು ಕೂಡ ನಾನು ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಈಗ ಸರ್ಕಸ್ ಒಳಗಡೆ ಎಂಟರ್ ಆದ್ವಿ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು, ಎಕ್ಸೈಟ್ಮೆಂಟ್ ಕೂಡ. ಯಾಕೆಂದರೆ ಹೇಗಿರುತ್ತೆ, ಏನು ಯಾವ್ಯಾವ ಥರ ಇರುತ್ತೆ ಅಂತ ತುಂಬಾ ಎಕ್ಸೈಟ್ ಆಗಿದ್ದೆ. ಹಾಗೆ ಮಕ್ಕಳು ಕೂಡ ಅಷ್ಟೇ ಖುಷಿಯಾಗಿದ್ದರು. ಈಗ ಎಲ್ಲರೂ ಒಳಗೆ ಎಂಟರ್ ಆದ್ವಿ. ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಈಗ ನಾವು ಹೋಗಿ ಸ್ವಲ್ಪ ಹೊತ್ತಾದ ನಂತರ ಈ ರೀತಿ ಫ್ಯಾನೆಲ್ಲ ಫಿಟ್ ಮಾಡಿದರು. ತುಂಬಾ ಶೆಕೆ ಇದ್ದಿದ್ದರಿಂದಾಗಿ ಈ ರೀತಿ ಚೇರ್ನ ವ್ಯವಸ್ಥೆ ಮಾಡಿದರು. ನಮ್ಮ ಮನೆಯವ್ರಿಗೂ ಕೂಡ ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸ್, ನನಗೆ ಕೂಡ ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸು. ಅವ್ರು ಕೂಡ ತುಂಬಾ ಎಕ್ಸೈಟ್ ಆಗಿ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಾಯಿದ್ರು. ನಾನು ಕೂಡ ಯಾವ ರೀತಿ ಇರುತ್ತೋ ಏನೋ, ಹೇಗಿರುತ್ತೋ ಏನೋ ಅಂತ ತುಂಬಾ ಖುಷಿಯಾಗಿ ಕಾಯ್ತಾಯಿದ್ದೆ. ಈಗ ತನ್ವಿಕನ ನನ್ನ ಜೊತೆ ಕೂರಿಸ್ಕೊಂಡಿದ್ದೆ, ಜಸ್ವಿಕ್ನ ಅವರಪ್ಪ ಕೂರಿಸ್ಕೊಂಡಿದ್ರು. ಈಗ ಸರ್ಕಸ್ ಕೂಡ ಶುರುವಾಯಿತು. ಈ ರೀತಿಯಾಗಿ ಮೊದಲನೇದಾಗಿ ಈ ರೀತಿಯಾಗಿ ದಾರವನ್ನು ಹತ್ತಿ ಈ ರೀತಿಯಾಗಿ ಸರ್ಕಸ್ನ ಮಾಡ್ತಾಯಿದ್ರು. ಇದೆಲ್ಲ ಮಾತಲ್ಲಿ ಹೇಳೋದಕ್ಕಿಂತ ನೀವು ಓನಾಗಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ಕಷ್ಟಪಟ್ಟು ಮಾಡ್ತಾರೆ. ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸರ್ಕಸಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ನಾನು ಪೂರ್ತಿ ಬಟ್ಟೆ ಏನು ಧರಿಸಿದ್ರು ಅವ್ರದ್ದು ಮಾತ್ರ ವೀಡಿಯೋನ ಮಾಡಿಕೊಂಡೆ. ಗರ್ಲ್ಸಲ್ಲಿ ಸುಮಾರು ಜನ ಅಂದರೆ ಅರ್ಧ ಬಟ್ಟೆನ ಧರಿಸಿದ್ರು. ಅಂದರೆ ಅವ್ರ ಕಂಫರ್ಟ್ ಲೆವೆಲ್ಲಿಗೆ ಸರ್ಕಸ್ ಎಲ್ಲ ಮಾಡೋದ್ರಿಂದ ಆ ರೀತಿ ಬಟ್ಟೆನ ಧರಿಸೋದು ಅತ್ಯವಶ್ಯಕ. ಮತ್ತು ಅವರಿಗೆ ಕಂಫರ್ಟ್ ಲೆವೆಲ್ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿ ಅವರು ಸರ್ಕಸ್ನ ಮಾಡ್ಬೋದು. ಹಾಗಾಗಿ ಅವ್ರು ಧರಿಸಿರೋ ಬಟ್ಟೆಯಲ್ಲಿ ನನಗೆ 1% ಕೂಡ ಏನೂ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆದರೆ ಅದನ್ನು ಕ್ಯಾಪ್ಚರ್ ಮಾಡೋದಾಗಲಿ ಅಥವಾ ಎಲ್ಲಾದರೂ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದ್ರಿಂದ ಅವರಿಗೆ ಪರ್ಸ್ನಲ್ಲಾಗಿ ಏನಾದರೂ ತೊಂದರೆ ಆಗ್ಬೋದು ಅಂತ ಒಂದು ಕನ್ಸರ್ನಿಂದ ನಾನು ಜಾಸ್ತಿ ಗರ್ಲ್ಸ್ದು ವೀಡಿಯೋ ಮಾಡಲಿಲ್ಲ. ಈಗ ರಿಂಗ್ಸನ್ನು ಮೇಲಕ್ಕೆಸ್ದು ಈ ರೀತಿ ಹಿಡಿತಾ ಇದ್ದಾರೆ. ತುಂಬ ಶೆಕೆ ಇದ್ದಿದ್ದರಿಂದಾಗಿ ಮಕ್ಕಳಿಗೆ ಅಷ್ಟರಲ್ಲಿ ಐಸ್ ಕ್ರೀಮ್ ಏನಾದರೂ ಕೊಡಿಸೋಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ಕೊಡಿಸಿದ್ವಿ. ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಇಬ್ಬರು ಸರಿ ಸಮಾನವಾಗಿ ಸರ್ಕಸಲ್ಲಿ ಪಾಲ್ಗೊಂಡಿದ್ರು. ಇದು ದೀಪಗಳನ್ನ ಕಾಲ ಮೇಲೆ ಇಟ್ಟು ದೀಪಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಇದು ಒಂದು ಗರ್ಲ್ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ದು ಒಂದೇ ಮನಸ್ಸಿಗೆ, ನಮಗೇನು ಜೀವನ ಇರುತ್ತೆ, ನಮಗೇನು ಲೈಫ್ ಇರುತ್ತೆ, ಅದನ್ನು ನಾವು ದೇವರ ಕೊಟ್ಟಿದ್ದನ್ನು ಅದರಲ್ಲೇ ಸಂತೃಪ್ತಿ ಪಟ್ಕೊಂಡು ಅದು ನಮಗೆ ಕೊಟ್ಟಿರೋದು ನಮ್ಮ ಭಾಗ್ಯ ಅಂತ ಅಂದ್ಕೊಂಡು ಜೀವನ ಮಾಡೋದು ತುಂಬಾ ಒಳ್ಳೆಯದು ಅನ್ನೋದು ನನಗೆ ಅವತ್ತು ಜ್ಞಾನೋದಯ ಆಯಿತು. ಯಾಕೆಂದರೆ ಅವ್ರು ಪಡ್ತಿರೋ ಕಷ್ಟ ಮತ್ತು ಅವರು ಮತ್ತೆ ಅದೇನಾದರೂ ಬಿದ್ದರೆ ಅದನ್ನು ಮತ್ತೆ ಕಾಲ ಮೇಲೆ ಇಟ್ಕೊಂಡು ಮತ್ತೆ ಟ್ರೈ ಮಾಡೋದು, ಅವ್ರ ಊಟ ವಸತಿ ಮತ್ತು ಅವ್ರು ಕಷ್ಟಪಡ್ತಿರೋ ರೀತಿ ಎಲ್ಲ ನೋಡಿದರೆ ದೇವರು ನಮ್ಗೆ ಕೊಟ್ಟಿರೋ ಜೀವನ ಎಷ್ಟೋ ಒಳ್ಳೆಯದು ಅಂತ ಅನ್ನಿಸ್ತು. ನಾವು ನಮ್ಮ ಜೀವನನೇ ಕಷ್ಟ ಅಂತ ಅಂದ್ಬಿಟ್ಟು ದೇವರಿಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಆದರೆ ಇವ್ರದ್ದೆಲ್ಲ ಕಷ್ಟ ನೋಡಿದಾಗ ನಮ್ಮದೇನೋ ಇಲ್ಲ ಅಂತ ಅನಿಸುತ್ತೆ. ತುಂಬಾ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇಂಥ ಹುಡುಗಿರಾಗಲಿ
ತಮ್ಮ ಕುಟುಂಬಗಳಿಗೋಸ್ಕರ ಅಥವಾ ತಮಗೋಸ್ಕರ ತಮ್ಮ ಭವಿಷ್ಯಕ್ಕೋಸ್ಕರ ಎಷ್ಟು ರಿಸ್ಕನ್ನು ತಗೊಂಡು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎಷ್ಟು ಫಿಸಿಕಲ್ ಸ್ಟ್ರೆಂತನ್ನು ಗೇನ್ ಮಾಡಿಕೊಂಡು ಈ ರೀತಿಯೆಲ್ಲ ಕಷ್ಟಪಟ್ಟು ಬೇರೆಯವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಅವ್ರನ್ನ ಗ್ರೇಟ್ ಅಂತಲೇ ಹೇಳ್ಬೋದು. ಈಗ ಸರ್ಕಸ್ ಕೂಡ ಮುಗೀತು. ಇದಾದ ನಂತರ ಪ್ಯಾರೆಟ್ಸ್ದು ಗಾರ್ಡನ್ ಇತ್ತು, ಅಲ್ಲಿಗೆ ಹೋಗೋಣ ಮಕ್ಕಳನ್ನ ಕರ್ಕೊಂಡು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದೇ ಆ ಗಾರ್ಡನ್, ಶುಕವನ ಗಾರ್ಡನ್ ಅಂತ. ಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ ಏನಿದೆ ಆ ಟೆಂಪಲ್ ಒಳಗೇ ಇದೆ. ಈ ಗಾರ್ಡನ್ಗೂ ಕೂಡ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ಜಸ್ವಿಕ್ ಮತ್ತು ತನ್ವಿಕಾ 2 ಟೈಮ್ಸ್ ಬಂದಿದ್ದಾರೆ, ನಾನಿದೇ ಫಸ್ಟ್ ಟೈಮ್ ಬರ್ತಿರೋದು. ಈಗ ಗಾರ್ಡನ್ ಒಳಗೆ ಎಂಟರ್ ಆದ್ವಿ. ಈ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಇದರ ಲೊಕೇಶನ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಇದರ ವಾತಾವರಣ ಆಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಬೋನ್ಸಾಯಿ ಗಾರ್ಡನ್ ಆಗಿರ್ಬೋದು, ಮತ್ತು ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾರೆಟ್ಸ್ ಆಗಿರ್ಬೋದು, ತುಂಬಾ ನಿಮಗೆ ಅಲ್ಟಿಮೇಟ್ ನೇಚರ್ ಕಾಮ್ನೆಸ್ ಮತ್ತು ಬರ್ಡ್ಸ್ನೆಲ್ಲ ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ. ಒಂದು ಕಾಮ್ ನೇಚರ್ ಏನಿರುತ್ತೆ ಅದು ಇಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಒಂಥರ ನಿಮಗೆ ನೆಮ್ಮದಿ ವಾತಾವರಣ ಅಂತ ಅನಿಸುತ್ತೆ. ಎಷ್ಟು ಸುತ್ತಾ ಇದ್ರೂ ಎಷ್ಟು ನೋಡ್ತಾ ಇದ್ರೂ ಇನ್ನೂ ನೋಡಬೇಕು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಯಾರಾದರೂ ಮೈಸೂರಲ್ಲೇ ಇದ್ದರೆ ಇಲ್ಲೇ ವಿಸಿಟ್ ಮಾಡಿ. ಇಲ್ಲೇ ನಿಮಗೆ ಫೋಟೋಸ್ಗೆ ಅವಕಾಶ ಇರಲ್ಲ. ಫೋಟೋಸ್ನ ಅಲ್ಲೇ ಫೋಟೋಗ್ರಾಫರ್ ತೆಗೆದುಬಿಟ್ಟು ಈ ರೀತಿಯಾಗಿ ನಿಮಗೆ ಒಂದು ಪ್ರಿಂಟನ್ನು ಕೊಡ್ತಾರೆ. ಅದಕ್ಕೆ ಇಷ್ಟು ಅಂತ ಅಮೌಂಟನ್ನ ಕೂಡ ಇಸ್ಕೋತಾರೆ. ಮಕ್ಕಳು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಆಟಾಡ್ಕೊಂಡ್ರು ಅಂತ ಹೇಳ್ಬೋದು. ಅದಾದ ನಂತರ ಈಗ ಮಕ್ಕಳಿಗೇನಾದ್ರು ತಿನ್ನಿಸೋಣ ಅಂತ ಚಾಟ್ಸ್ಗೆ ಬಂದಿದ್ವಿ. ಈಗ ಪಾನಿಪುರಿ ಕೂಡ ಇಬ್ಬರಿಗೂ ತಿನ್ನಿಸ್ಕೊಂಡು ಈಗ ಮನೆ ಕಡೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಇದು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.